ನೋಡು ಹಿಂಗ್ ಇಟ್ಕೊಂಡ್ರೆ ಎಷ್ಟೊತ್ ಬೇಕಾದ್ರೆ ಇಟ್ಕೋಬಹುದು. ಮೇಲ್ ಇಟ್ಕೊಳ್ಳೆ ನಿನ್ ಹಿಂಗ್ ಇಟ್ಕೊಂಡ್ರೆ ಆಗಲ್ಲ, ಹಿಂಗ್ ಇಟ್ಕೊಂಡ್ರೆ ಕಾಣಿಸುತ್ತೆ. ಯಾಕೆ ವೈಡ್ ಆಗಲ್ಲ ಕಾಣಿಸಲ್ವಾ? ರೆಡಿ ಶಿವನ್ ಭೂಮಿ ಮೇಲೆ ಕರ್ಸ್ಬಿಡ್ಬೇಕು ಇವತ್ತಿಬ್ರು. ಹಂಗ್ ಪೋಸ್ ಕೊಡ್ಬೇಕು. ರೆಡಿ, ಲೆಗ್ಗು ಬರ್ಬೇಕು ನಿಂದು. ರೆಡಿ ಇಬ್ರು ಆಯ್ತು. ನೀನೇನೋ ಕಾರ್ ಡ್ರೈವ್ ಮಾಡ್ತಾ ಇದೀಯ ಅಂತ ಹಿಂಗ್ ಆಡ್ತಿದ್ದಾನೆ. ನಾನು ಅದೇ ಹೇಳಿದ್ದು, ಇದು ಟ್ರ್ಯಾಕ್ 1 ಟ್ರ್ಯಾಕ್ 2 ಟ್ರ್ಯಾಕ್ 3 ಅಣ್ಣ ಮಾಡ್ತವ್ರೆ, ನೀನೇ ಮಾಡ್ತೀರಾ? ಸಕಲಕಲ್ಲ ಒಳ್ಳೆದೇನ್ ನಾವು ಅಶ್ವಿನಿ ಗೌಡ ಅವ್ರ ತರ ನಾವು ಯಾವಾಗ್ಲೂ ಕರೆಕ್ಟ್ ಆಗಿರ್ತೀವಿ. ನಾವು ಹೆಣ್ಮಕ್ಳು ಪರ ನಿಂತ್ಕೊಂತೀವಿ. ನಾವು ಏನು IT ಎಂಪ್ಲಾಯ್ಗಳಿಗಿಂತ ಏನು ಕಮ್ಮಿ ಏನಿಲ್ಲ. ಅವಾಗೆಲ್ಲ ಉಪೇಂದ್ರನ್ ಸಾಂಗ್ನ ಕೇಳ್ಬಿಟ್ರೆ ಸೈಕ್ ಆಗ್ಬಿಡ್ತಿದ್ದೆ ನಾನು. ಏನು ಹೇಳ್ತಾವನೆ ಇವನು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ಸಿದ್ಧಾರ್ಥ್. ಸೊ ಇವಾಗ ನಾವು ಆಲ್ರೆಡಿ ಮೈಸೂರಲ್ಲಿದ್ದೀವಿ. ಓಕೆನಾ, ಇವತ್ತು ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಇದೆ ಮೈಸೂರಲ್ಲಿ. ಸೊ ಅದಕ್ಕೆ ನಾವು ಮೈಸೂರಿಗೆ ಬಂದಿದ್ದೀವಿ. ಇನ್ನೇನು ಲೊಕೇಶನ್ ಹತ್ರನೇ ಇದ್ದೀವಿ. ಹೋಗಿ ಶೂಟ್ ಮಾಡಿ ಏನದು BTS ವಿಡಿಯೋ ಹಾಕ್ತೀನಿ ಹೆಂಗೆ ಶೂಟ್ ಆಯಿತು ಅಂತ ಹೇಳ್ಬಿಟ್ಟು. ಇವರೆಲ್ಲ ನನ್ನ ಹೆಂಗೆ ನೋಡ್ತವ್ರೆ ಅಂತ ಹೇಳಿದ್ರೆ ನನಗೆ ವ್ಲಾಗ್ ಮಾಡಕ್ಕೆ ನನಗೆ ಅಜೀಬ್ ಆಗ್ಬಿಡ್ಬೇಕು, ಹಂಗೆ ನೋಡ್ತವ್ರೆ. ಬಟ್ ಆದ್ರೂ ಪರವಾಗಿಲ್ಲ, ಈಗ ಜನರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕಾಗಲ್ಲ, ಕೆಲಸ ಮಾಡಬೇಕು. ಸೊ ಸರಿ ಆಯ್ತು ಗೈಸ್, ಬಾಯ್ ಗೈಸ್. ಇವಳು ಇಲ್ಲೇ ಇರ್ತಾಳೆ, ನಾವು ಸ್ವಲ್ಪ ಗಾಡಿ ತಿರುಗಿಸ್ಕೊಳ್ಳೋ ಗಂಟೆ ನಾನು ಮಾತಾಡ್ತಾ ಇರ್ತೀನಿ. ಸೊ ಹೌದಾ ತಾನೆ, ನಾನು ಬರ್ಬೇಕು ಅಲ್ಲಿಗೆ. ಸೊ ಅದಕ್ಕೆ BTS ವಿಡಿಯೋ ಹಾಕ್ತೀನಿ, ನೋಡಿ ಹೇಳಿ ಹೆಂಗಿದೆ ಅಂತ. ಓಕೆನಾ? ಏನ್ ಮಾಡ್ತಾ ಇದ್ಯಾ? ಬೆಟ್ಟ ನಮ್ದೇ, ನಾವು ಅವ್ರಿಗೆ ಕೊಟ್ಟಿದ್ದೀವಿ. ಓಕೆ, ರೋಡು ನಮ್ದೇ, ಅದಕ್ಕೆ ನಮ್ದಲ್ಲ ಈಗ ಅದು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಈ ತರ ಬ್ಯಾಕ್ ಕ್ಯಾಮ್ರಾದಲ್ಲಿ ಇಟ್ಕೊಂಡು ತೆಗಿಬೇಕಪ್ಪ. ಈ ಖುಷಿಗೆ ಎಷ್ಟೇ ಗಂಟೆ ಇಟ್ಕೊಳ್ಳೋದಪ್ಪ ನಾವು? ಹಂಗೆ ಇಟ್ಕೋಬೇಕು. ಬ್ಲಾಗರ್ ಅಂದ್ರೆ ಈಸಿ ಅನ್ಕಂಡ ಬ್ಲಾಗ್ ಮಾಡೋದು. ಇಬ್ರು ಆಯ್ತು. ನೀನೇನೋ ಕಾರ್ ಡ್ರೈವ್ ಮಾಡ್ತಾ ಇದೀಯ ಅಂತ ಹಿಂಗ್ ಆಡ್ತಿದ್ದಾನೆ. ನಾನು ಕಾರ್ ಡ್ರೈವ್ ಕಲ್ತ್ಕೊಬಿಟ್ಟು ಆಮೇಲೆ ನಿನ್ನ ಬಿಟ್ಟು ನಾನು ಶೂಟ್ಗೆ ಹೋಯ್ತೀನಿ ಗೊತ್ತಾ. ನನ್ನ ಕಾರ್ ನಾನು ಎತ್ಕೊ ಹೋಯ್ತೀನಲ್ಲ, ಆಗ ನಿನಗೆ ಅನ್ಸುತ್ತೆ. ನಾನು ಹೈವೇಗೆಲ್ಲ ಬರ್ತೀನಿ ಅಂದ್ರೆ ನಾನು 3rd ರೋಲ್ ಇರ್ತೀನಿ ಯಾವಾಗ್ಲೂ. ನಾನು 3ನೇ ಲೈನಲ್ಲಿ ನಿಧಾನಕ್ಕೆ ಹೋಯ್ತೀನಿ. ಒಂದ್ ದಿವಸ ಬೇಗ ರೈಲ್ ಅಂದ್ರೆ ಅದು ಆ ಕಡೆದು. ಅದು ಫಸ್ಟ್, ಇದು ಸೆಕೆಂಡ್, ಥರ್ಡ್. ಇಲ್ಲಿ ಫಸ್ಟ್ ಐತೆ ಗೊತ್ತಾ, ಫಾಸ್ಟ್ ಆಗಿ ಹೋಯ್ತಾರಲ್ಲ, ಅದು ಫಸ್ಟ್ ರೈಟ್ ಸೈಡ್. ಇದು ಮಿಡಲ್ ಒನ್ ಇರೋದು ಸೆಕೆಂಡ್, ಇದು 3rd. ಲೆಫ್ಟ್ ಇರೋದೇ 3rd. ಹೌದು. ಯಾವಾಗ್ಲೂ ಫಾಸ್ಟ್ ಆಗಿ ಹೋಗೋರು ಫಸ್ಟ್ ರೋಲ್ ಹೋಯ್ತಾರೆ. ಅದು ಫಸ್ಟ್ ರೋನ್. ಅದು ಹೌದು. ಹೌದು ತಾನೆ. ಹೇಳೆ ಹಂಗಾರ ಆ ತರನ ಅದು. ಇವಾಗ ಗೊತ್ತೈತೆ ನಿಮ್ಗೆ. ಹೈ ಸ್ಪೀಡ್ ಹೋಗೋರು ರೈಟ್ ಸೈಡ್ ಅಲ್ಲಿ ಇರ್ಬೇಕು, ರೈಟ್ ಟ್ರ್ಯಾಕ್ ಅಲ್ಲಿ. ಇದು ಟ್ರ್ಯಾಕ್ 1 ಟ್ರ್ಯಾಕ್ 2 ಟ್ರ್ಯಾಕ್ 3. ನಾನು ಅದೇ ಹೇಳಿದ್ದು, ಇದು ಟ್ರ್ಯಾಕ್ 1 ಟ್ರ್ಯಾಕ್ 2 ಟ್ರ್ಯಾಕ್ 3 ಕನ್ಫ್ಯೂಷನ್ ಅಲ್ಲಿ ಇದೆ. ಅಂದ್ರೆ ಅದು ಆ ಕಡೆದು. ಅದು ಫಸ್ಟ್, ಇದು ಸೆಕೆಂಡ್, ಥರ್ಡ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇಲ್ಲ ಗೈಸ್, ಇವಳಂತೂ ಸಖತ್ ಬುದ್ಧಿವಂತಲು. ನಾವೇ ದಡ್ರು, ನಮ್ಗೆ ಏನು ಗೊತ್ತಿಲ್ಲ. ನಮ್ಮ ಅಶ್ವಿನಿಗೆ ಎಲ್ಲ ಗೊತ್ತಿರೋದು. ಓಕೆನವಾ? ತಿರುಗು, ಈ ಕಡೆ ತಿರುಗು. ಹೇಳು. ಅದು ಯಾವಾಗ್ಲೂ ಕರೆಕ್ಟ್. ನಾವು ಹೆಣ್ಮಕ್ಳು ಯಾವಾಗ್ಲೂ ಕರೆಕ್ಟ್ ಆಗಿರ್ತೀವಿ. ನಾವು ಅಶ್ವಿನಿ ಗೌಡ ಅವ್ರ ತರ ನಾವು ಯಾವಾಗ್ಲೂ ಕರೆಕ್ಟ್ ಆಗಿರ್ತೀವಿ. ನಾವು ಹೆಣ್ಮಕ್ಳು ಪರ ನಿಂತ್ಕೊಂತೀವಿ. ಹೆಣ್ಮಕ್ಳು ಯಾವಾಗ್ಲೂ ಕರೆಕ್ಟ್. ಅಷ್ಟೇ ನಾವ್ ಯಾವಾಗ್ಲೂ ಕರೆಕ್ಟ್ ಆಗಿರ್ತೀವಿ. ಗೈಸ್, ಇನ್ನೇನು ಲೊಕೇಶನ್ಗೆ ರೀಚ್ ಆಗ್ತಿದೀವಿ ನಾವು. ಕಾರ್ ಎಷ್ಟು ಗಲೀಜಾಗೈತೆ ಅಂದ್ರೆ ನಂಗೆ ಆ ಕಡೆ ಇರೋದು ಏನು ಕಾಣಿಸ್ತಾ ಇಲ್ಲ. ಹೋಗೋದೆ. A few moments later. ಅದೇನದು ಲುಮಿನಸ್ ಬ್ರೋ, ಅದು ಹೆಂಗೆ ಗೊತ್ತಾ, ಕೆಳಗಡೆ ಹಿಂಗೆ ಇರ್ತೀರ, ಬಟ್ ಫ್ರಂಟಲ್ಲಿ ಹಿಂಗೆ ಬರ್ತೀರಾ, ಆ ಥರ. ಹಾಂ, ಇದು ನಾರ್ಮಲ್ ಥರ ಆಗೋಯ್ತು. ಅದು ಹೇರ್ ಸ್ಟೈಲ್ ಹೆಂಗಿರ್ಬೇಕು ಗೊತ್ತಾ, ಅವಾಗಿನವ್ರ ಥರನೇ ಇರಬೇಕು. ನಿಮ್ಮ ಥೀಮ್ ಇರೋದೇ ಹಾಗೆ. ಓಕೆ, ಈಗ ಸ್ವಲ್ಪ ಚೆನ್ನಾಗಿ ಬರ್ತಿದೆ. ಹಂಗೆ ಇರು. ಲೆಗ್ಗು ಬರಬೇಕು ನಿಂದು. ರೆಡಿ. ಹಂಗಲ್ಲಪ್ಪ, ಲೆಗ್ಗುನು ಕೂಡ ಕಾಣಿಸ್ಬೇಕು, ಹಿಂಗೆ ಎತ್ತದು ಬಂದ್ಬಿಟ್ಟು ಓಡೋನಾಗ ಮಾತ್ರ. ಅದು ಅಣ್ಣ ಮಾಡ್ತವ್ರೆ, ನೀನೇ ಮಾಡ್ತೀರಾ? ಸಕಲಕಲ್ಲ ಒಳ್ಳೆದೇನ್ ಬಿಟ್ಟಿನ ಯಾರಿಗೂ ಗೊತ್ತಿಲ್ಲ ಏನು ಅಂತ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬ್ರೋ. ಅದು ಲೆಗ್ ಕರೆಕ್ಟಾಗಿ ಫೀಲ್ ಆಗ್ತಿಲ್ಲ. ನೀವು ನಿಂತಿರೋ ಇದೇ ಕರೆಕ್ಟ್ ಆಗಿಲ್ಲ. ಒಂದು ನಿಮಿಷ ಇರಿ. ನೋಡಿ, ಇವಾಗ ವೈಬ್ ಬರ್ಲಿ ಅಂದ್ಬಿಟ್ಟು ದೇವ್ರ ಸಾಂಗ್ ಆಗ್ತಾವಳೆ. ಕೇಳಿಸಿದ್ದು ಸಾಂಗು? ಹೋಗ ಅವ್ರ ಪಕ್ಕನೇ ಇಕ್ಬಿಡು.
ಕೇಳಿಸ್ತೈತಾ? ಸೌಂಡ್ ಚೆನ್ನಾಗದಮ್ಮ ನನ್ನ ಫೋನು. ರೆಡಿ ರೆಡಿ. ಶಿವನ್ ಭೂಮಿ ಮೇಲೆ ಕರ್ಸ್ಬಿಡ್ಬೇಕು ಇವತ್ತಿಬ್ರು, ಹಂಗೆ ಪೋಸ್ ಕೊಡಬೇಕು. ರೆಡಿ? ಹಾಂ ಹಾಂ, ಸೂಪರ್. ಚೆನ್ನಾಗಿ ಬರ್ತೈತಿ ಈಗ ಮ್ಯೂಸಿಕ್ ಪವರು. ದಿ ಕ್ಯಾಮ್ರಾ ನೋಡಬಾರ್ದು ದಿ, ಅಪ್ ಸೈಡ್ ನೋಡು. ಅವ್ರೊಂದು ಕಡೆ ನೋಡ್ತಾವ್ರೆ, ನಿನ್ನ ಕ್ಯಾಮ್ರಾ ಅಪ್ ಇರಲಿ ಫೇಸ್ ನಿಂದು ಸ್ವಲ್ಪ. ನಾವು ಮಣ್ಣಿಗೆಲ್ಲ ನೋಡೋಕ್ಕಾಗಲ್ಲ, ನಮಗೆ ಫ್ರೇಮ್ ಬರಬೇಕು. ರೆಡಿ ದಿ? ನನಗೆ ಫೀಲ್ ಬೇಕು ಫೇಸ್. ಒಂದು ಕೆಲಸ ಮಾಡೋದಿ, ನೀನು ಬಾಯಿಲೆ, ನೀನು ಇಳಿದ್ಬಿಡು, ಕೆಳಗಡೆ ಇಳಿದ್ಬಿಡು ದಿ. ಸ್ವಲ್ಪ ಅಣ್ಣನ ಹತ್ರಕ್ಕೆ ಬಾ. ಅಣ್ಣ ಒಂದು ಕೆಲಸ ಮಾಡಿ ದಿ, ನೀ ಅಲ್ಲೇ ಅಲ್ಲವ, ನೀನು ಅಲ್ಲೇ ಇರು, ಕಂಫರ್ಟ್ ಆಗಿದೆಯಾ, ನೀನು ಅಲ್ಲೇ ಇರು. ಅಣ್ಣ ನೀವೇ ಒಳಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಂ ಹಾಂ, ಸ್ಟಾರ್ಟ್. ದಿ ನೀನು ಆ ಕಡೆ ನೋಡು, ಅಣ್ಣ ಮಾತ್ರ ನೋಡಲಿ ಈ ಕಡೆ. ಇನ್ನು ಹತ್ರ ಬಾ, ಹತ್ರ ಬಾ. ಶುಭಕರ ಬ್ರೋ, ಹೆಡ್ ಫೋರ್ ಹೆಡ್ ಟಚ್ ಆಗಲಿ ಸ್ವಲ್ಪ. ಬ್ರೋ ನೀವು ಅವಳನ್ನ ನೋಡಬೇಡಿ, ಅವಳ ಮೇಲೆ ಕೈ ಇಡಿ, ಲುಕ್ ಆ ಕಡೆ ಕೊಡಿ. ಎಸ್ ದಿ, ಚೆನ್ನಾಗಿ ಬರ್ತಿದೆ. ಫೀಲ್ ಆಗಬೇಕು ನನಗಿನ್ನು. ಅಂದರೆ ಹೆಂಗೆ ಗೊತ್ತಾ, ಕತ್ತು ತುಂಬ ಸ್ಲೋ ಆಗಿ ಬರಬೇಕು. 1 2 3 ಸ್ಟಾರ್ಟ್. ಟರ್ನ್. ಅಷ್ಟೊಂದು ಮೇಲೆ ಹೋಗ್ಬೇಡಿಪ್ಪ, ನಿಮಿಷ ನೀನೇ ನೋಡು. ಹಿಂಗ್ ಬರ್ಬೇಕು ಫಸ್ಟು. ಗೊತ್ತಾಯ್ತು, ಹಿಡ್ಕೋ. ಬಂದು ಫಸ್ಟ್ ಮುಂದೆ ಅಲ್ವನೋ. ಬಿಸುದಿಯೇ? ಇಲ್ಲ ಬೀಳಲ್ಲ. ರೆಡಿ? ಮುಸ್ತಫಾ ಬರೀ ಇಂಥದೆಯಾ? 2 3 ಸ್ಟಾರ್ಟ್. ಟರ್ನ್. ಎಸ್ ಫೀಲ್. ಯಾ, ಅವಳು ಕ್ಯಾಮ್ರಾದಲ್ಲಿ ಫೋಟೋ ತಗೋತಾವಳೆ, ಅವಳನ್ನ ಏನು ಮಾಡಲಿ ಅಲ್ಲ ನಾನು. ಸಾರಿ. ಬ್ರೋ ರೆಡಿ? ಹಂಗೆ ಇರಬೇಕು ಹ್ಯಾಂಡು. ಅದು ನಾನು ಪೋಸ್ ಹೇಳಿದಲ್ಲ, ಲಾಸ್ಟ್ ಒನ್ ಅದು ಮಾಡು. 1 2 3 ಸ್ಟಾರ್ಟ್. ಇದು ಏನಿದು? ಇನ್ನೊಂದಿದೆ, ಎಲ್ಲ ಕಡೆನೂ 2 ಆಪ್ಷನ್ ಇದ್ದೇ ಇರುತ್ತೆ ಗೈಸ್. ಈಗ ಜಸ್ಟ್ ಊಟ ಮುಗಿಸಿ ನಮ್ಮ ಇವಿಗೆ ಚಾರ್ಜ್ ಹಾಕ್ಸಿ ಹೋಗೋಣ ಅಂತ ಬಂದಿದ್ದೀವಿ. ನಮ್ಮ ಜನರಿಗೇನೋ ಹೇಳ್ತೀಯ ಅಂದರೆ ನೀನೇ ಟೈಪ್ ಮಾಡ್ಕೊಂಡು ಹೋಗ್ತಾ ಇದೆಯಾ? ಇದು ಸ್ವಲ್ಪ ಡಿಫಿಕಲ್ಟಿ ಸ್ಟಾರ್ಟಿಂಗ್ EV ಚಾರ್ಜಿಂಗ್ ಯೂಸ್ ಮಾಡ್ಬೇಕಾದ್ರೆ. ಒಂದ್ಸರಿ ಸೆಟ್ ಆಗಿಬಿಟ್ರೆ ಇದೇನು. ಸೊ ಇಲ್ಲಿ ನೋಡ್ಬೋದು, ನೀವೇ ಹೋಗಿದ್ದೆ. ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಓಕೆ, ಇನ್ನು ಪ್ರೋಗ್ರೆಸ್ಸಲ್ಲಿದೆ. ಆಯಿತಾ? ಬಂದಿದ್ದವ್ರೆ, ಶನಿವಾರ ಬೇರೆ ಅಲ್ವಾ ಗೈಸ್. ಆ್ಯಕ್ಚುಲಿ ಇಲ್ಲಿ ನಾವು ಶೂಟಿಗೆ ಅಂತ ಬಂದಿದ್ದೀವಿ. ಇದೊಂದು ಟೆಂಪಲ್ಲು, ವರದರಾಜಸ್ವಾಮಿ ಅಂತ. ಒಟ್ಟಿಗೆ ಇದು ಇವಾಗಿನ್ನ ಓಪನ್ ಇಲ್ಲ, ಮಧ್ಯಾಹ್ನ ಮೇಲೆ ಓಪನ್ ಆಗುದಂತೆ. ನೋಡೋಣ ಏನಾಗುತ್ತೆ ಅಂತ. ಆ್ಯಕ್ಚುಲಿ ಗೈಸ್, ಈ ಸಿಚುವೇಶನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮೈಕು ನಾವು ಮಿಸ್ ಆಗಿ ಆಫ್ ಆಗಿರೋ ಮೈಕ್ನ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆನ್ ಆಗಿರೋದು ಬಾಕ್ಸಲ್ಲಿದೆ, ಆಫ್ ಆಗಿರೋ ಮೈಕ್ನ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ವಾಯ್ಸ್ ಇಲ್ಲ. ಆ್ಯಕ್ಚುಲಿ ಇಲ್ಲಿ ನಮ್ಮದು ತುಂಬ ಮೆಮೊರೀಸ್ ಇತ್ತು. ಇವಾಗ ನೀವು ಯಾರ್ದು ಪ್ರೀ ವೆಡ್ಡಿಂಗ್ ಶೂಟ್ ನೋಡ್ತಾ ಇದ್ದೀರಾ, ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಓಕೆನಾ? ಅಂದರೆ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಹೇಳಿದ ತಕ್ಷಣ ಅಲ್ಲಿ ತುಂಬ ಫನ್ ಇರುತ್ತೆ ಆ್ಯಂಡ್ ನಾವು ಒಂದು ಮೆಮೊರೀಸ್ನ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಸೊ ಆ ಥರ ಸಿಚುವೇಶನ್ಗೆ ಅಡ್ಜಸ್ಟ್ ಆಗಬೇಕು ಆ್ಯಂಡ್ ಆ ಥರ ಸಿಚುವೇಶನ್ನ ಕ್ರಿಯೇಟ್ ಮಾಡಬೇಕು, ಅದೇ ನನ್ನ ಜಾಬು. ಆ್ಯಂಡ್ ಎಸ್ಪೆಷಲಿ ಇದು ನನ್ನ ಫ್ರೆಂಡ್ದು ಅಂತ ಬಂದಾಗ ಇದರಲ್ಲಿ ಇನ್ನೂ ಜಾಸ್ತಿ ಫನ್ ಇತ್ತು. ಆ್ಯಂಡ್ ನನ್ನ ಬ್ರದರ್ ಆಗಿರ್ಬೋದು, ನಮ್ಮ ಹಸ್ಬೆಂಡ್ ಆಗಿರ್ಬೋದು, ಆ್ಯಂಡ್ ಕಪಲ್ಸ್ ಆಗಿರ್ಬೋದು, ಎಲ್ಲರೂ ತುಂಬ ಗೊತ್ತಿರೋದ್ರಿಂದ ದಟ್ ಮೂಮೆಂಟ್ ನಾವಲ್ಲಿ ಏನಿದ್ವಿ ಪ್ರೀ ವೆಡ್ಡಿಂಗ್ ಶೂಟಲ್ಲಿ, ಅದು ಎಸ್ಪೆಷಲಿ ಆ ತೋಟಕ್ಕೆ ಹೋದಾಗ ಅದಂತೂ ಸಕ್ಕತ್ತಾಗಿತ್ತು. ಆ್ಯಂಡ್ ನನಗೆ ತುಂಬ ರಿಗ್ರೆಟ್ ಆಗಿದ್ದ ವಿಷಯ ಅಂದರೆ ಆ ಮೈಕೇನೆ. ಲೈಕ್ ವಿ ಡೋಂಟ್ ನೋ, ಆ್ಯಕ್ಚುಲಿ ಮೈಕಲ್ಲಿ ಚಾರ್ಜರ್ ಇತ್ತು, ಬಟ್ ಏನಂತ ಹೇಳಿದ್ರೆ ಅದು ಆಫ್ ಆಗಿದೆ ಅಂತ ಗೊತ್ತಿಲ್ಲ, ಮಿಸ್ ಆಗಿ ಆಫ್ ಮಾಡಿಬಿಟ್ಟಿದ್ದೀವಿ ಅದನ್ನು. ಸೊ ಅದು ಆಫ್ ಆಗಿದೆ ಅಂತ ಗೊತ್ತಿಲ್ಲ, ಇಟ್ಸ್ ಕನೆಕ್ಟೆಡ್ ಅಂತ ಹೇಳಿ ರಶಲ್ಲಿ ಶೂಟ್ನ ಸ್ಟಾರ್ಟ್ ಮಾಡಿಬಿಟ್ವಿ. ಸೊ ಅದೊಂದು ಕಡೆ ಬೇಜಾರಾಯ್ತು ಅಷ್ಟೇ. ಇನ್ನೆಲ್ಲ ಸಖತ್ತಾಗಿದೆ, ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡ್ತೀರಾ. ಸ್ವಲ್ಪ ಒಳಗೆ ಬನ್ನಿ. ಹಂಗೆ ರೆಕಾರ್ಡ್ ಮಾಡಿ. ಹೆಸರು ಸರ್ ನಿಮ್ಮದು? ನಮ್ಮ ಹೆಸರು ಸ್ವಾಮಿರಾಮ್ ಅಂತ ಹೇಳಿ. ನಾವು ಮೂಲತಃ ಮೈಸೂರಿನವರು. ಇಲ್ಲಿ ನಾವು ಒಂಥರ ಮಿಕ್ಸ್ ಕ್ರಾಪಿಂಗ್ ಮಾಡ್ತೀವಿ. ನಾವು ಇಲ್ಲೇ ಪ್ರೀ ವೆಡ್ಡಿಂಗ್ ಶೂಟ್ ಓಡಾಡ್ತಾ ಇರ್ತೀವಿ. ನಾವು ಇಲ್ಲಿ ಬಂದು ಶೂಟ್ ಮಾಡ್ಕೋಬೋದಾ ಸರ್? ನಾವು ಮಾಡ್ಕೊಬೋದು, ಆದರೆ ಒಂದು ದಿವಸ ಮುಂಚೆಗೆ ಹೇಳ್ಬೇಕು. ಏನಂತ ಹೇಳಿ? ಇವಳು ಯಾರು? ಒಳ್ಳೇದು ಹೇಳ್ಬೇಕಾ ಕೆಟ್ಟದ್ದು ಹೇಳ್ಬೇಕಾ? ಕೆಟ್ಟದ್ದು ಹೇಳಿ. ರೆಡಿ? 1 2 3 ಸ್ಟಾರ್ಟ್. ಓಕೆ, ಇದು ಸೀರಿಯಸ್ ಆದಂಥ ರಿವ್ಯೂ. ಅಶ್ವಿನಿಗಲ್ಲ, ನನ್ನ ಪೇಜ್ಗೆ. ಓಕೆನಾ? ಸೊ ಮಿಸ್ಟೇಕ್ ಇದ್ರೂ ಹೇಳು, ಅದನ್ನೂ ತಿದ್ಕೊಳ್ಳೋಣ. ಚೆನ್ನಾಗಿದ್ರು ಹೇಳು.
ಸ್ಟಾರ್ಟ್ ಮಾಡಕ್ಕೆ ನನ್ನ ಫೋಟೋಗ್ರಾಫರ್ ಯಾವ ಕಡೆಯಿಂದನೂ ಕಾಣ್ತಾ ಇಲ್ಲ ನಾನು. ಹಂಗ ಸರಿ ಅಣ್ಣ, ನಾನು ಮೆಮೊರಿ ಕಾರ್ಡಲ್ಲಿ ಇರೋದೆಲ್ಲ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಮೆಮೊರಿ ಕಾರ್ಡಲ್ಲಿ ಇರೋದೆಲ್ಲ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಮೆಮೊರಿ ಕಾರ್ಡಲ್ಲಿ ಇರೋದೆಲ್ಲ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ನೋ ನೋ ನೋ, ನಾನು ಡಿಲೀಟ್ ಮಾಡ್ತಿದ್ದೀನಿ. ನಾನು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ, ಅದಕ್ಕೆ ಆಗ್ಬಿಟ್ಟಿತ್ತು. ಅಲ್ಲ ರಿವ್ಯೂ ಕೊಡು ಅಂದ್ರೆ ನಕ್ಕೊಂಡು ಬಿದ್ದೋಳೆ. ಸರಿ ನಾವು ಬೆಂಗಳೂರು ಇದೆಲ್ಲ ನೋಡ್ ಸಾಕಾಗಿ ಇದೆಲ್ಲ ನಮ್ಮ ಚಿತ್ರ ಹಾಕಿದ್ದೆ. ಅವ್ರು ಏನು ಬಿಟ್ಟು ಹೋಗೋರೆ ನಮಗೆ ಅಂತ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗೋದೇ ನಮ್ಮ ಮುಂದಿನ ಇದು. ಯಾಕಂದ್ರೆ ಎಲ್ಲ ಥರ ಲೈಫ್ ನೋಡ್ಬಿಟ್ಟಿದ್ದೀವಿ ನೀವು ನಾವು ಬೆಂಗಳೂರಲ್ಲಿ. ಫ್ಯೂಚರ್ ಜನರೇಷನ್ಗೆ ಏನು ಹೇಳ್ಬೇಕಂತ ಅನ್ಕೊಂಡಿದ್ದೀರಾ? ಏನೋಪ್ಪ ಒಳ್ಳೆ ಊಟ ಮಾಡಿ ಒಳ್ಳೆ ಇದು ಮಾಡಿ ಅಂತಾನೆ ಹೇಳೋದು. ಅಂದ್ರೆ ನಾನು ಕ್ಯಾಮ್ರಾ ಇಟ್ಕೋಬಾರ್ದು. ಓಪನ್ ಮಾಡಿ ಲೆನ್ಸ್ ಬೀಳ್ಸಲ್ಲ, ನಿನ್ಗಿನ ಚೆನ್ನಾಗಿ ನೋಡ್ಕೊಂತೀನಿ. ಏನು ನೋಡ್ಕೊಂಡ್ರೆ ಬೀಳ್ಸ್ಬಿಟ್ರೆ ನೀನು. ಟೈಮ್ ಆಯ್ತು ಓಡೋಣ. ನೋಡಿ ಗಾಯ್ಸ್ ಹಿಂಗ್ ಕಿತ್ತಾಡ್ತಾವ್ರು ಇವರು ಫ್ರೆಂಡ್ಸ್. ಅದಕ್ಕೆ ಇವಳನ್ನ ನಂಬ್ಕೊಂಡು ಬಂದೆ ಫೋಟೋ ತಗೊಳ್ತಾಳೆ ಅಂತ. ಅವಳು ನನಗೆ ಕ್ಯಾಮ್ರಾನೇ ಕೊಡ್ತಿಲ್ಲ, ನನಗೆ ಕ್ಯಾಮ್ರಾನೇ ಕೊಡ್ತಿಲ್ಲ, ನನಗೆ ಕ್ಯಾಮ್ರಾನೇ ಕೊಡ್ತಿಲ್ಲ, ನನಗೆ ಕ್ಯಾಮ್ರಾನೇ ಕೊಡ್ತಿಲ್ಲ. ನನಗೆ ಫೋಟೋ ಇದೆಲ್ಲ ಹೇಳ್ಬೇಕು ನೀನು. ಹಿಂಗೆಲ್ಲ ನಿಜ ಹೇಳು. ಕ್ಯಾಮ್ರಾ ಒಳಗೆ ಕೊಡಾಗಿದ್ದೆ ನಾನು ಎಷ್ಟು ರಶ್ ಜನ ಮಾಡ್ತೀನಿ. ನಾನೇ ನಿನ್ನ ಹತ್ರ ಬಂದಿಲ್ವಾ? ನಾನೇ ನಿನ್ನ ಹತ್ರ ಬಂದಿಲ್ವಾ? ನಾನೇ ನಿನ್ನ ಹತ್ರ ಬಂದಿಲ್ವಾ? ಬೇರೆ ತರ ಎಲ್ಲ ತಿಳ್ಕೊಬಾರ್ದು. ಅದು ಹಂಗೆ ಆಗೋಯ್ತು. ಎಲ್ಲ ನಾನು ಒಂದು 15 ಕಿಲೋಮೀಟ್ರು. ಬಹಳ ಪವರ್ಫುಲ್ ದೇವಸ್ಥಾನ. ಪ್ರೀ ವೆಡ್ಡಿಂಗ್ ಅಲೋ ಮಾಡ್ತಾರಾ? ಅದು ಇದರಲ್ಲಿ ಸ್ವಲ್ಪ ಕಷ್ಟನೇ. ಆದ್ರೆ ನಮ್ಮವ್ರು ಅವರೇ ಅಲ್ಲಿ ಒಳಗಡೆ ಮಾತಾಡಿಸಿ ಏನಾದ್ರು ವ್ಯವಸ್ಥೆ ಮಾಡೋಣ ಬನ್ನಿ. ಬೆಂಗಳೂರಿಂದ ಬಂದಿದ್ದೀರಾ ಅಂದಮೇಲೆ ಅಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ? ನಾವು ಏನು IT ಎಂಪ್ಲಾಯಿಗಳಿಗಿಂತ ಏನು ಕಮ್ಮಿ ಏನಿಲ್ಲ. ಅಡಿಕೆ ತೋಟದಿಂದ ಒಂದು 10-15 ಲಕ್ಷ ಆದಾಯ ಆಯ್ತು. ಅದು ಬಂತು ಅಂದ್ರೆ ನೆಕ್ಸ್ಟ್ ನಾವು ಫಾರ್ಚುನರ್ ಇಟ್ಕೊಂಡೆ ಓಡಾಡೋದು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಆ್ಯಕ್ಚುಲಿ ಗೈಸ್, ನಾವು ಯಾವ ಟೆಂಪಲ್ಗೆ ಶೂಟ್ ಮಾಡೋದಕ್ಕೆ ಅಂತ ಹೋದ್ವಿ, ಆ ಟೆಂಪಲ್ ಅವತ್ತು ಕ್ಲೋಸ್ ಆಗಿತ್ತು. ಸೊ ನಿಯರ್ ಬೈ ಟೆಂಪಲ್ಗೆ ವಿಸಿಟ್ ಮಾಡೋಣ ಅಂತ ಹೇಳಿ ಈ ಟೆಂಪಲ್ನ ವಿಸಿಟ್ ಮಾಡಿದ್ವಿ. ಬಟ್ ಇಲ್ಲಿ ಫೋಟೋ ಶೂಟ್ಗೆ ಅಥವಾ ವೀಡಿಯೋಗೆ ಯಾವುದೇ ರೀತಿ ಪರ್ಮಿಷನ್ ಇರಲಿಲ್ಲ ನಮಗೆ. ಸೊ ಓಕೆ ಅಂತ ಹೇಳಿ ಬರೀ ಫೋನಲ್ಲೇ ಫೋಟೋಸ್ಗಳನ್ನ ತೊಗೊಂಡು ನಾವು ಹೊರಟ್ಬಿಟ್ವಿ. A few moments later. ಉಪೇಂದ್ರನ್ ಸಾಂಗ್ನ ಕೇಳ್ಬಿಟ್ರೆ ಸೈಕ್ ಆಗ್ಬಿಡ್ತಿದ್ದೆ ನಾನು. ಏನು ಹೇಳ್ತಾವನೆ ಇವನು ಪಾಪ. ಅದೆಲ್ಲ ಏನಾದ್ರೆ ಒಂದು ಟೈಮ್ ಬಂದಾಗಲೇ ಅದು ಸಾಂಗ್ಗಳೆಲ್ಲ ಅರ್ಥ ಆಗೋದು. ಏನ್ ಅರ್ಥ ಆಯ್ತು ನಿನ್ಗೆ? ಏನು ಅಂದ್ರೆ ಇವಾಗ ಅವನ ಲೈನಲ್ಲೆಲ್ಲ ಹೇಳಿದನಲ್ವಾ, ಅದೆಲ್ಲ ನಿಜ ಅಲ್ವಾ? ಇವಾಗ 15 to 20 ವರ್ಗುನು ಮಕ್ಳದು ಮನ್ಸೆಲ್ಲ ಒಂಥರ ಅವ್ರಿಗೆ ಏನೇನ್ ಬೇಕೋ ಎಲ್ಲ ಅನಿಸ್ತಿರುತ್ತೆ ಅವ್ರಿಗೆ ಅಲ್ವಾ? ಎಜುಕೇಶನ್ ಅನ್ನೋ ಕೊಯ್ದಲ್ಲಿ ಪ್ರೀತಿ ಪ್ರೇಮದ ಗುಂಗಿನಲ್ಲಿ ಅಣ್ಣ ನಾಚ್ಕೋತವ್ರೆ. ಫ್ಯಾಮಿಲಿಯ ಜಂಜಾಟದಲ್ಲಿ ತಿರುಗಿ ನೋಡು 3 ದಿನ, ನಿನಗೆ ಉಳಿಯೋ 3 ದಿನ, ಈ ಸತ್ಯ ನಿನಗೆ ತಿಳಿಯೋ ದಿನ, ನೀ ಕಟ್ಟುವೆ ಕಂಟು ಮೂಟೆನ. ಡೇಂಜರ್ ಅಷ್ಟೇ.